ಜಾನು ಜಾನು ಏನಮ್ಮ ಜಾನು ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲ. ಅಲ್ಲ ಜಾನು, ಆನೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆಯಲ್ಲಮ್ಮ. ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಜಾನು, ಅವನು ನಿನ್ನ ಗಂಡ. ಯಾವ ಸೀಮೆ ಗಂಡ? ಹಾಗನ್ಬೇಡಮ್ಮ ಜಾನು. ಏನೋ ಆಗಿದ್ದಾಗೋಯ್ತು. ಈಗ ಅವನಿಗೆ ಶಿಕ್ಷೆ ಕೊಡೋದ್ರಲ್ಲಿ ಏನು ಸಾರ್ಥಕತೆ ಇದೆ ಹೇಳು? ನೀನು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತಮ್ಮ. ನೋಡು ಜಾನು, ಈಗಲೂ ಕಾಲ ಮಿಂಚಿಲ್ಲ. ನೀನು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಅನಿನ ಬಿಟ್ಬಿಡ್ತಾರಂತೆ. ಹೌದಮ್ಮ, ನೀನು ಕಂಪ್ಲೇಂಟ್ ವಾಪಸ್ ತಗೋ. ಅವನನ್ನು ಅಲ್ಲಿ ನೋಡೋದಕ್ಕೆ ಹೊಟ್ಟೆ ಉರಿಯತ್ತೆ. ಜಾನು, ದೊಡ್ಡ ಮನ್ಸು ಮಾಡಮ್ಮ ಪ್ಲೀಸ್. ನನಗೇನು ತಲೆ ಕೆಟ್ಟಿದ್ಯಾ? ಯಾಕಮ್ಮ? ನಾನು ಯಾಕೆ ಅವ್ರನ್ನ ಬಿಡಿಸ್ಬೇಕು? ಅಲ್ಲ ಜಾನು, ಅದು ಇಲ್ಲ, ಖಂಡಿತ ಇಲ್ಲ. ಅನುಭವಿಸ್ಲಿ ಬಿಡಿ. ಅಲ್ಲಿಂದ ನೇರವಾಗಿ ಜೈಲಿಗೆ ಹೋದರೆ ಬುದ್ಧಿ ಬರುತ್ತೆ. ಹಾಗನ್ಬೇಡ ಜಾನು. ಅನಿ ಒಂದು ದೊಡ್ಡ ಪತ್ರಿಕೆ ಓನರು. ಅವನನ್ನು ಒಳಗಡೆ ಹಾಕ್ಸಿದ್ರೆ ನಮಗೆ ಅವಮಾನ. ಹೆಂಡತಿಗೆ ಹೊಡೆದಿದ್ದ ಅವಮಾನ ಅಲ್ವಾ? ಏನತ್ತೆ ನೀವು, ನಾಚಿಕೆ ಆಗೋದಿಲ್ವಾ? ಒಂದು ಹೆಣ್ಣಾಗಿ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಂತ ಹೇಳಕ್ಕೆ ಬಂದಿದ್ದೀರಲ್ಲ. ಪ್ಲೀಸ್ ಜಾನು. ಇಲ್ಲ ಅತ್ತೆ, ಏನೇ ಆದರೂ ನಾನು ಆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಿಲ್ಲ. ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಇದು ನನ್ನ ಹಠ. ಹೋಗಿ ನೀವಿಲ್ಲಿಂದ ಹೋಗಿ. ನನ್ನ ಮಾತು ಕೇಳು ಜಾನು ಪ್ಲೀಸ್. ಅತ್ತೆ ಪ್ಲೀಸ್. ನರ್ಸ್ ಪ್ಲೀಸ್ ಇವರಿಗೆ ಹೊರಗೆ ಹೋಗಕ್ಕೆ ಹೇಳಿ. ಹೋಗಿ ನೀವು. ಏನು ನಡೀತಿದೆ ಸರ್ ಅಲ್ಲಿ? ನಿಮ್ಮ ಮೈದುನನ್ನ ಇಲ್ಲೇ ಕೂರ್ತಿದ್ದೀವಿ ಮೇಡಮ್. ಸತ್ಯದೇವ್ ಅವ್ರ ಮಗ ಅನ್ನೋ ಕಾರಣಕ್ಕೆ ಸೆಲ್ಲಿಂದ ಹಾಕಿಲ್ಲ. ಏನೋ ಅವ್ರ ತಾಯಿ ಬಂದು ಬಿಡಿಸ್ಕೊಂಡು ಹೋಗ್ತೀನಿ ಅಂತಂದಿದ್ದಾರೆ. ನೋಡೋಣ ಮೇಡಮ್. ಪ್ರಚಂಡ ಸರ್ ಅವನು. ನನ್ನ ಓರ್ಗಿತ್ತಿನ ತುಂಬಾ ಗೋಳಿಕೊಂಡಿದ್ದಾನೆ. ಅವಳು ರೋಸ್ ಹೋಗಿದ್ದಾಳೆ. ಇಷ್ಟು ದಿನ ಸಹಿಸ್ಕೊಂಡು ಸಾಕಾಗಿದೆ ಅವಳಿಗೆ. ಈಗ ಅವಳ ತಾಯಿತನನೇ ಕಿತ್ಕೊಂಡ್ಬಿಟ್ಟಿದ್ದಾನೆ. ಇನ್ಯಾವತ್ತೂ ತಾಯಿ ಆಗಲ್ಲ ಅನ್ನೋದು ಗೊತ್ತಾದ್ಮೇಲೆ ಅವಳ ಮನಸ್ಥಿತಿ ಹೇಗಿರ್ಬೋದು ಹೇಳಿ? ಒದ್ದು ಒಳಗೆ ಹಾಕಬೇಕು ಮೇಡಮ್. ಅಯ್ಯೋ ಪಾಪ ಅನ್ಲೇಬಾರ್ದು. ದುರಂತ ಅಂದರೆ ಇಂಥ ಪಾಪಿಷ್ಟ್ರಲ್ಲ ದೊಡ್ಡ ಮನುಷ್ಯರ ಮಕ್ಕಳೇ ಆಗಿರ್ತಾರೆ. ಏನು ಮಾಡೋದು ಹೇಳಿ? ಜಾಹ್ನವಿ ಪಟ್ಟು ಹಿಡ್ದು ಕೂತಿದ್ದಾಳೆ ಸರ್. ಅವಳು ಕಂಪ್ಲೇಂಟ್ ವಾಪಸ್ ತಗೊಳ್ಳೋದು ಅನುಮಾನ. ನೋಡೋಣ. ಸರ್, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ ಮೇಡಮ್. ಎಕ್ಸ್ಕ್ಯೂಸ್ ಮೀ. ನಾನಾ? ಹೌದು ತೇಜು, ನಿನ್ನ ಹತ್ರನೇ ಮಾತಾಡಬೇಕಾಯ್ತು. ನನ್ನ ಹತ್ರ ಏನು ಮಾತಾಡೋದಿದೆ? ನಿಮ್ಮ ಪ್ರಕಾರ ನಾನು ಕ್ಯಾರೆಕ್ಟರ್ ಇಲ್ಲದೆ ಇರೋಳು. ನನ್ನ ಹತ್ರ ತಾವೇನು ಮಾತಾಡೋದಿದೆ? ತೇಜು ಪ್ಲೀಸ್, ನಮ್ಮ ವಿಚಾರ ಬಿಡು. ನಾನು ಬಂದಿರೋದು ಅನಿ ಬಗ್ಗೆ ಮಾತಾಡೋದಕ್ಕೆ. ಹೂಸ್ ಅನಿ? ತೇಜು, ಅನಿ ನನ್ನ ತಮ್ಮ. ಅವನ ವಿಷಯ ನನ್ನ ಹತ್ರ ಮಾತಾಡೋದೇನಿದೆ? ನನಗೇನು ಸಂಬಂಧ? ನನಗೆ ಬೇಕಾಗಿಲ್ಲ, ಮಾತಾಡಬೇಡಿ. ಇಲ್ಲ ತೇಜು, ಒಂದು ನಿಮಿಷ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಯ್ತು. ನನ್ನಿಂದನಾ? ಹೆಲ್ಪಾ? ಯಾವ ವಿಚಾರಕ್ಕೆ? ಏನಿಲ್ಲ,
ಜಾಹ್ನವಿ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನೀನು. ನಾನೇನು ಮಾತಾಡಬೇಕು? ತೇಜು, ಅನಿ ಸ್ಟೇಷನಲ್ಲಿದ್ದಾನೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು. ಇರಬೇಕಾದ ಜಾಗದಲ್ಲೇ ಇದ್ದಾರೆ, ಇರಲಿ ಬಿಡಿ. ಇಲ್ಲ ತೇಜು, ಪ್ಲೀಸ್ ಜಾಹ್ನವಿ ಹತ್ರ ನೀ ಒಂದು ಸತಿ ಮಾತಾಡು. ಕಂಪ್ಲೇಂಟನ್ನು ವಾಪಸ್ ತಗೊಳಕ್ಕೆ ಅವ್ರನ್ನ ಕನ್ವಿನ್ಸ್ ಮಾಡು ಪ್ಲೀಸ್. ಈ ಕಾರಣಕ್ಕ ತಾವು ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ದು. ನೋಡಿದ್ರಾ ಸಂದರ್ಭ ಹೇಗೆ ಬರುತ್ತೆ ಅಂತ. ನಿಮ್ಮ ತಮ್ಮನ ವಿಷಯಕ್ಕೆ ನಾನು ಹೋಗಿ ಸಂಧಾನ ಮಾಡ್ಲಾ? ಅಲ್ರಿ, ನಿಮ್ಮ ತಮ್ಮ ನನ್ನ ವಿರುದ್ಧ ಮಾಡದೇ ಇರೋ ಪಿತೂರಿನೇ ಇಲ್ಲ. ಈಗ ಅವನಿಗೆ ನಾನು ಸಹಾಯ ಮಾಡ್ಲಾ? ತೇಜು, ಹಾಗಲ್ಲ. ಈ ವಿಷಯ ಒಂದು ಸ್ವಲ್ಪ ಮಿತಿ ಮೀರಿದ್ರು ಅನಿ ಜೈಲಿಗೆ ಹೋಗ್ಬೇಕಾಗತ್ತೆ. ಹೆಂಡತಿಗೆ ಹೊಡೆಯುವಾಗ ಜ್ಞಾನ ಇರಲಿಲ್ವಾ? ತಾನು ಗಂಡಸು ಶಕ್ತಿ ಇದೆ ಅಂತ ಅವಳ ಮೇಲೆ ಕೈ ಮಾಡಿದ್ರೆ ಹೇಗೆ? ಹೋಗ್ಲಿ ಬಿಡಿ ಜೈಲಿಗೆ. ತೇಜು, ಹಾಗಲ್ಲ. ನೀನು ಜಾಹ್ನವಿ ಹತ್ರ ಮಾತಾಡು, ಅವಳನ್ನ ಕನ್ವಿನ್ಸ್ ಮಾಡು ಕಂಪ್ಲೇಂಟನ್ನು ವಾಪಸ್ ತಗೊಳ್ಳೋದಕ್ಕೆ. ನಾವು ಕೂತು ಎಲ್ಲದನ್ನು ಬಗೆಹರಿಸ್ಕೊಳ್ಳೋಣ ತೇಜು. ಜಾನು ನನ್ನ ಕಪಾಳಕ್ಕೆ ಹೊಡಿತಾಳೆ ಅಷ್ಟೇ. ಅವಳಿಗೆ ಮಗು ಆಗಲ್ಲ, ಇನ್ಯಾವತ್ತೂ ತಾಯಿ ಆಗಲ್ಲ ಅನ್ನೋ ಸಂಕಟದಲ್ಲಿದ್ದಾಳೆ. ನಾನು ಹೋಗಿ ಅವಳ ಹತ್ರ ಬಾಮ್ಮ ನಿನ್ನ ಗಂಡನ ಬಿಡಿಸು ಅಂತ ಕೇಳಿದ್ರೆ ಸುಮ್ಮನೆ ಬಿಡ್ತಾಳ? ಕೆಲಸ ನೋಡಿ ಹೋಗ್ರಿ. ತೇಜು, ಹಾಗಲ್ಲ. ನೋ, ಜಾನು ಮನಸ್ಸು ಮಾಡಿ ಬಿಡಿಸ್ಬೇಕೇ ಹೊರತು ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಲ್ಲ ತೇಜು, ನೀನೊಂದು ಮಾತು ಹೇಳಿದ್ರೆ ಜಾಹ್ನವಿ ನಿನ್ನ ಮಾತನ್ನ ಕೇಳ್ತಾಳೆ ಅಂತ ಅಷ್ಟೇ. ನಥಿಂಗ್ ಡೂಯಿಂಗ್. ಯಾರು ಹೇಳಿ ಕಳಿಸಿದ್ದು? ನಿಮ್ಮಮ್ಮನ ಹೋಗಿ ತೇಜು ಹತ್ರ ಮಾತಾಡು ಅಂತ ಹೇಳಿದ್ರ? ಅವ್ರಿಗೆ ಇವಾಗ ನೆನಪಾದ್ನ ನಾನು? ಹೋಗಿ ಹೇಳಿ ಆಗಲ್ಲ ಅಂತ. ತೇಜು, ಆಗಲ್ಲ. ಎಲ್ಲ ಚಾನಲ್ಗಳಲ್ಲೂ ಅನಿ ಅರೆಸ್ಟ್ ಆದ ಬಗ್ಗೆ, ಅವನು ನಿನ್ನ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ಬರ್ತಾ ಇದೆ ಕೂಸು. ಅವನ ಮಾನ ಮರ್ಯಾದೆ ಎಲ್ಲ ಗಾಳಿಗೆ ತೂರು ಹೋಗ್ತಾ ಇದೆ. ನನಗೆ ಮಾಡಿದ ಅನ್ಯಾಯ ಅದನ್ನೇ ಮಗು, ಅದನ್ನೇ ಅವ್ರು ಖಂಡಿಸ್ತಾ ಇದ್ದಾರೆ. ಅನಿರುದ್ಧನ ಇನ್ನೊಂದು ಮುಖ ಗೊತ್ತಾಗಿ ಮೀಡಿಯಾದವ್ರು ಕೆಟ್ಟದಾಗಿ ಮಾತಾಡ್ಕೋತಾ ಇದ್ದಾರೆ. ಅನುಭವಿಸ್ಲಿ ಬಿಡಿ ಮಾವ. ಅನುಭವಿಸ್ಬೇಕಾಗಿರೋದು ನಿಜಾನೇ ಜಾನು. ಆದರೆ ಬೇಸರ ಏನು ಗೊತ್ತಾ? ಅನಿರುದ್ಧ ಹೆಸರು ಜೊತೆ ಮಾವನ ಹೆಸರು ಕೂಡ ಹೋಗ್ತಾ ಇದೆ. ಹಿರಿಯ ಪತ್ರಕರ್ತ ಸತ್ಯದೇವ್ ಅವ್ರ ಮಗ ಅನಿರುದ್ಧ ಅಂತ ಹೈಲೈಟ್ ಆಗ್ತಾ ಇದೆ. ಮಾವನ ಮರ್ಯಾದೆ ಹೋಗ್ತಾ ಇದೆ ಜಾನು. ಸಹಜನೇ ಅಲ್ವಾ? ಮಕ್ಕಳು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನ ಹೆಸರು ತಾನೆ ಜನ ಬೀದಿಗೆ ಎಳಿಯೋದು. ಮಾವ ಅಂತೂ ಕುಕ್ ಹೋಗಿದ್ದಾರೆ ಜಾನು. ನನಗಂತೂ ಏನು ಬೇಡ ಅನ್ಸ್ಬಿಟ್ಟಿದೆ ಮಗು. ಮನುಷ್ಯ ಏನಿಲ್ಲದೆ ಇದ್ರೂ ಬದುಕಿರ್ಬೋದು, ಆದರೆ ಮರ್ಯಾದೆ ಹೋದ್ಮೇಲೆ ಬದುಕಿರೋಕ್ಕಾಗತ್ತಾ? ಕುಸು ನಾನು ತುಂಬ ಕುಗ್ಗಿ ಹೋಗಿದ್ದೀನಿ. ಹೊರಗಡೆ ಹೋದರೆ ಜನ 106 ಪ್ರಶ್ನೆ ಕೇಳ್ತಾರೆ, ಅವಮಾನ ಆಗುತ್ತೆ. ಇನ್ನು ಕೋರ್ಟ್ಗೆ ಹೋದ್ರೆ ದೊಡ್ಡ ಸುದ್ದಿ. ಸುದ್ದಿ ಬರೆಯೋನ್ ಮನೆಯಲ್ಲೇ ದೊಡ್ಡ ಸುದ್ದಿ ಅಂದರೆ ಎಂಥ ದುರಂತ ಅಲ್ವಾ ಮಗು? ಈಗೇನು ಮಾಡಬೇಕು ಮಾವ? ಇಲ್ಲ ಮಗು, ಖಂಡಿತವಾಗ್ಲೂ ಇಲ್ಲ. ನೀ ಮಾಡಿದ ತಪ್ಪಲ್ಲ. ಅನಿರುದ್ಧಂಗೆ ತಕ್ಕ ಶಾಸ್ತಿ ಆಗಲೇಬೇಕಾಗಿತ್ತು. ನೀ ಕಂಪ್ಲೇಂಟ್ ಕೊಟ್ಟಿದ್ದು, ಅರೆಸ್ಟ್ ಮಾಡಿಸಿದ್ದು ಎಲ್ಲ ಸರಿ ಇದೆ. ನೀ ಮಾಡಿದ ತಪ್ಪು ಅಂತ ಹೇಳೋಷ್ಟು ಸಮರ್ಥನೆ ನನ್ನಲ್ಲಿಲ್ಲ. ಆದರೆ ಎಷ್ಟು ವರ್ಷ ಸಂಪಾದನೆ ಮಾಡ್ಕೊಂಡಿತ್ತು, ಮಾನ ಮರ್ಯಾದೆ ಎಲ್ಲ ಮಣ್ಣುಗೂಡ್ತಿದೆಯಲ್ಲ ಅಂತ ಒಂದು ಸಂಕಟ ಅಷ್ಟೆ. ಸಾರಿ ಮಾವ. ಅಯ್ಯೋ, ನೀನು ಯಾಕೆ ಸಾರಿ ಕೇಳ್ತಿ ಮಗು? ತಪ್ಪು ನಿಂದಲ್ಲ, ನಮ್ದು. ಇಂಥ ಅಯೋಗ್ಯ ಮಗನಿಗೆ ಜನ್ಮ ಕೊಟ್ವಲ್ಲ, ನಮ್ದು ತಪ್ಪು.
ಸಹಿಸ್ಕೊಳಕ್ಕಾಗಲಿಲ್ಲ. ಅದು ನಮಗೂ ಗೊತ್ತಿದೆ. ನೀನು ದೂರ ಕೊಟ್ಟಿರೋದೇನೋ ಸರಿ, ಯಾರಾದರೂ ಮಾಡೋ ಕೆಲಸನೇ ಅದು. ಆದರೆ ಅಲ್ಲಿಗೆ ಎಲ್ಲ ಅಂತ ನೀನು ನಿಶ್ಚಯಿಸ್ಕೊಂಡ್ಬಿಟ್ಟಿದ್ಯಾ ಜಾನು? ಅಂದರೆ ಅಕ್ಕ, ಅಲ್ಲಿಗೆ ಎಲ್ಲ ಮುಗೀತು ಅಂತನಾ? ಜಾನು, ಹೀಗೆ ಬಿಟ್ಟರೆ ಅನಿರುದ್ಧ್ಗೆ ಶಿಕ್ಷೆ ಆಗತ್ತೆ. ಬೇಲ್ ಸಿಕ್ಕೋ ಹೊರಗೆ ಬರ್ಬೋದು, ಆದರೆ ಸಂಬಂಧ ಉಳಿಯತ್ತಾ? ಖಂಡಿತ ಉಳಿಯಲ್ಲ ಜಾನು. ಆಮೇಲೆ ಮುಂದೆ ಇದು ಡಿವೋರ್ಸ್ಗೆ ಲೀಡ್ ಆಗತ್ತೇನೋ ಅನ್ನೋ ಆತಂಕ ನನಗೆ. ಹೀಗೆಲ್ಲ ಆಗಬೇಕಾ ಹೇಳು? ಮಾವನ ಮರ್ಯಾದೆ ಹೋಗುತ್ತೆ, ನಮ್ಮ ಮನೆತನದ ಗೌರವ ಮಣ್ಪಾಲಾಗತ್ತೆ. ನಮ್ಮನೆ ಹೆಸರನ್ನ ನಾವೇ ಯಾಕೆ ಹಾಳು ಮಾಡಬೇಕು ಹೇಳು? ಈಗೇನು ಮಾಡಬೇಕು ಅಕ್ಕ? ಜಾನು, ಎಲ್ಲ ನಿನ್ನ ಕೈಲೇ ಇದೆ. ನಿನ್ನ ಡಿಸಿಷನ್ನೇ ಫೈನಲ್. ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಹಾಂ, ಹೇಳಿ ಮೇಡಮ್. ಹೇಗಿದ್ದಾರೆ ಸರ್ ನಮ್ಮ ಮ್ಯಾನೇಜಿಂಗ್ ಎಡಿಟರ್ ಸಾಹೇಬರು? ಕೂತಿದ್ದಾರೆ ತಪ್ಪಿಗೆ, ಕಾಫಿ ಬಿಟ್ಟರೆ ಬೇರೆ ಇಲ್ಲ. ಕೂರಿಸಿದ್ದೀನಿ. ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ತುಂಬ ಒತ್ತಡ ಬರ್ತಿದೆ ಸರ್. ನಮ್ಮ ಅತ್ತೆ ಅಂತೂ ಎಲ್ಲ ಥರ ಟ್ರಿಕ್ಸ್ನೂ ಬಳಸ್ತಾ ಇದ್ದಾರೆ. ನನ್ನ ಹತ್ರ ಬಂದು ನೀನು ಓರ್ಗಿತ್ತಿಗೆ ಹೇಳು ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ರು. ಐಸಿ, ಹಾಗಿದ್ರೆ ನಾವು ಮುಂದುವರಿಸ್ತೀವಿ. ದೊಡ್ಡ ಮನುಷ್ಯರು ಅಂತ ನಾವು ಸೇಫ್ ಗಾರ್ಡ್ ಮಾಡೋಕ್ಕೆ ಹೋದರೆ ಮುಂದೆ ನಮಗೆ ಮುಳುವಾಗುತ್ತೆ. ನಿಜ ಸರ್, ನಾನೀಗ ಅಲ್ಲಿಗೆ ಬರ್ತಾ ಇದ್ದೀನಿ, ಮಾತಾಡೋಣ. ಏನು ಮಾಡೋದು, ಒಳ್ಳೆಯವ್ರ ಹೊಟ್ಟೆನಲ್ಲಿ ಹುಟ್ಬಿಟ್ಟಿದ್ದಾನೆ ನೋಡಿ, ಅದು ಅವನ ಅದೃಷ್ಟ. ಅದಕ್ಕೆ ಇಷ್ಟು ಮೆರಿತಾನೆ. ಈ ಸಾರಿ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಸರ್. ಕಂಡೋರ್ ಮನೆಯಿಂದ ಹೆಣ್ಮಕ್ಳನ್ನ ತಂದು ಈ ಮಟ್ಟಕ್ಕೆ ಗೋಳಿಕೋತಾರೆ ನೋಡಿ, ಎಂಥ ಅನ್ಯಾಯ. ಹೌದು ಮೇಡಮ್. ಅದಕ್ಕೆ ಸರ್, ನೀವು ನಿಮ್ಮ ಭಾಷೆನಲ್ಲಿ ಅವನಿಗೆ ಬುದ್ಧಿ ಕಲಿಸಿ. ನಾನು ಅಲ್ಲಿಗೆ ಬರ್ತೀನಿ. ನಮ್ಮ ಭಾಷೆಯಲ್ಲೇ ಹೇಳಿದ್ದೀವಿ, ಇನ್ನೂ ಮುಂದುವರಿಸ್ತೀವಿ. ಚೆನ್ನಾಗಿ ನೆನಪಿರಬೇಕು ಸರ್, ಮತ್ತೆ ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು. ಅಷ್ಟು ಚೆನ್ನಾಗಿ ಬುದ್ಧಿ ಕಲಿಸಿ. ಖಂಡಿತ ಮೇಡಮ್. ಇವನ್ನ ಕರ್ಕೊಂಡು ಒಳಗಡೆ ನಡಿಯೇ. ಯಾಕೆ ಸರ್? ಸ್ವಲ್ಪ ನಿಮ್ಗೆ ಊಟ ಉಪಚಾರ ಮಾಡಿಸ್ಬೇಕಲ್ಲಪ್ಪ. ನಡಿ, ಮಾತಾಡೋಣ. ಸರ್, ಏನು ಮಾಡ್ತಾ ಇದ್ದೀರಿ? ನಡಿ ನಡಿ ನಡಿ. ಸರ್, ಏನು ಮಾಡ್ತಾ ಇದ್ದೀರಿ ನೀವು? ಕೂತ್ಕೊಳ್ಳೋ. ಸರ್, ಕೂಡಲ್ಲ ಏನು ದುಡ್ಡು ಅಂತ ದಿಮಾಕ? ಸರ್ ಸರ್ ಹೊಡಿಬೇಡಿ, ಹೇಳ್ತಾ ಇದ್ದೀರಿ. ಕೈ ಮಾಡ್ತೀಯನ? ಸರ್, ಹೇಳ್ತಾ ಇದ್ದೀರಿ. ನೋಡು, ಲಾಟಿ ರುಚಿಯಾಗಿರುತ್ತೆ ಅಂತ ನೋಡು. ಬಡಿ, ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಸರ್ ಮಾಡ್ತೀನ? ಸರ್ ಹೊಡಿಬೇಡಿ. ಇನ್ನೊಂದ್ಸತಿ ಮಾಡ್ತೀನ? ಮಾಡ್ತೀನ? ಹೊಡಿತೀನ ಹೆಂಟಿಗೆ? ಹೊಡಿತೀನ ಹೆಂಟಿಗೆ? ಮಾಡ್ತೀನ? ಮಾಡ್ತೀನ ಇನ್ನೊಂದ್ಸರಿ? ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಲಾಟಿ ರುಚಿ ಅಲ್ಲ, ಬೂಟಿನ ರುಚಿ ತೋರಿಸ್ತೀನಿ.
ಸರ್ ನಮಸ್ತೆ. ಅನಿರುದ್ಧ್ ಅವರ ಅಣ್ಣ ನಾನು. ಹೇಳಿ, ತೇಜಸ್ವಿನಿ ಮೇಡಮ್ ಅವ್ರ ಹಸ್ಬೆಂಡು. ಹಾಂ ಸರ್, ನನ್ನ ಹೆಸರು ಆದಿತ್ಯ ಅಂತ. ಹೇಳಿ. ಚಿತ್ರಲೇಖಾ ಪತ್ರಿಕೆಗೆ ನಾನು ಒನ್ ಆಫ್ ದ ಪಾರ್ಟ್ನರ್ಸ್ ಸರ್. ನನ್ನ ತಮ್ಮ ಅನಿರುದ್ಧನ್ಗೂ ಸೊಸೈಟಿಲಿ ಭಾಳ ಒಳ್ಳೆ ಹೆಸರಿದೆ. ಏನೋ ಪರ್ಸನಲ್ ಲೈಫಲ್ಲಿ ಹೆಚ್ಚು ಕಡಿಮೆ ಆಗಿ ಈ ರೀತಿ ಮಾಡ್ಕೊಂಬಿಟ್ಟಿದ್ದಾನೆ ಅಷ್ಟೇ. ಆದರೆ ಇದು ದಯವಿಟ್ಟು ದೊಡ್ಡ ಕೇಸ್ ಆಗೋದು ಬೇಡ ಸರ್ ಇದು. ಯಾಕಂದರೆ ದೊಡ್ಡ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರ್ ಮರ್ಯಾದೆ ಪ್ರಶ್ನೆ ಅಲ್ವಾ ಸರ್. ಪ್ಲೀಸ್ ದಯವಿಟ್ಟು ಬಿಟ್ಬಿಡಿ ಸರ್. ದೊಡ್ಡ ಮನುಷ್ಯರಾದವ್ರಿಗೆ ಪ್ರಜ್ಞೆ ಇರಬೇಕಲ್ವ? ಇಂಥ ಸಣ್ತನ ಮಾಡುವಂತ ಹೇಳಿದವ್ರು ಯಾರು? ಸರ್ ಏನೋ ತಪ್ಪಾಗ್ಬಿಟ್ಟಿದೆ. ನನ್ನ ನಾದಿನಿ ಹತ್ರ ನಾನು ಮಾತಾಡಿದ್ದೀನಿ ಸರ್. ಅವಳಿಗೂ ಅಷ್ಟೇ ಅನಿರುದ್ಧ್ ಕಂಡ್ರೆ ತುಂಬ ಪ್ರೀತಿ. ಏನೋ ದುಡುಕಿ ದೂರು ಕೊಟ್ಬಿಟ್ಟಿದ್ದಾಳೆ. ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊತೀವಿ ಸರ್. ಅದನ್ನು ನೀವು ಹೇಳಿದ್ರಾಗಲ್ರಿ. ನಿಮ್ಮ ನಾದ್ನಿ, ಐ ಮೀನ್ ಅನಿರುದ್ಧ್ ಅವರ ವೈಫು ಜಾಹ್ನವಿ ಬಂದು ಕಂಪ್ಲೇಂಟ್ನ ವಾಪಸ್ ತಗೋಬೇಕು. ಅದು ಆದಷ್ಟು ಬೇಗ ಆಗಬೇಕು. ಒಂದ್ಸತಿ FIR ಹಾಕಿದ್ರೆ ಕತೆ ಮುಗೀತು. ಆಮೇಲೆ ನೀವುಂಟು, ಕೋರ್ಟ್ ಉಂಟು. ನಾನೇನು ಮಾಡೋಕ್ಕಾಗಲ್ಲ. ಸರ್ ಪ್ಲೀಸ್ ದಯವಿಟ್ಟು ಹಾಗನ್ಬೇಡಿ ಸರ್. ಮಾತಾಡೋ ಪ್ರಯೋಜನ ಇಲ್ಲ ಸರ್, ನೀವು ಹೊರಡಿ. ಮೇಡಮ್, ಈ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಾ? ಯಾಕೆ ಹೀಗೆಲ್ಲ ಆಯಿತು? ಅಥವಾ ಅನಿರುದ್ಧ್ ಅವ್ರ ಮನಸ್ಥಿತಿ ಸರಿಗಿಲ್ವಾ? ನೋ ಕಮೆಂಟ್ಸ್. ಅಲ್ಲ ಮೇಡಮ್, ಅನಿರುದ್ಧ್ ಅವರು ಯಾಕೆ ಹಂಗೆ ನಡ್ಕೊಂಡ್ರು? ಏನು ನಡೀತು ಮೇಡಮ್? ನನಗೆ ಗೊತ್ತಿಲ್ಲ. ಮೇಡಮ್, ಜಾಹ್ನವಿ ಅವರ ಕಂಡೀಷನ್ ಹೇಗಿದೆ ಈಗ? ಏನೂ ತೊಂದರೆ ಇಲ್ಲ. ಅನಿರುದ್ಧ್ ಅವರು ಬಿಡುಗಡೆ ಆಗ್ತಾರೆ ಮೇಡಮ್. ನಾನು SI ಹತ್ರ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ, ಪ್ಲೀಸ್. ಮೇಡಮ್, ಈಗ ನಡೀತಾ ಹೋದ್ರೆ ಚಿತ್ರಲೇಖಾ ಪತ್ರಿಕೆ ಗತಿ ಏನು ಮೇಡಮ್? ನೋಡಿ, ಚಿತ್ರಲೇಖಾ ಪತ್ರಿಕೆಗೆ ಏನೂ ಆಗೋದಿಲ್ಲ. ದಯವಿಟ್ಟು ಇಲ್ಲದನ್ನು ಸೃಷ್ಟಿ ಮಾಡಬೇಡಿ. ಚಿತ್ರಲೇಖಾ ಪತ್ರಿಕೆ ಯಾವುದೋ ಒಂದು ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿಲ್ಲ. ಚಿತ್ರಲೇಖ ಅನ್ನೋದು ಒಂದು ಶಕ್ತಿ. ಪ್ಲೀಸ್. ಓಕೆ, ಒನ್ ಮೋರ್ ಮೇಡಮ್, ಪ್ಲೀಸ್. ಮೇಡಮ್ ಪ್ಲೀಸ್. ಮೇಡಮ್ ಪ್ಲೀಸ್. ಸರ್ ಸ್ವಲ್ಪ ಬನ್ನಿ ಸರ್, ಕೂತ್ಕೊಂಡು ಏನಾರ ಮಾತಾಡೋಣ ಸರ್, ಪ್ಲೀಸ್ ಸರ್. ಏನು ಆಸೆ ತೋರಿಸ್ತಾ ಇದ್ದೀರಾ? ನಿಮ್ಮ ಮೇಲೆ ಕೇಸ್ ಆಗಿ ಒಳಗೆ ಹಾಕಬೇಕಾಗತ್ತೆ. ಒಬ್ಬ ಪತ್ರಿಕೆ ಮ್ಯಾನೇಜಿಂಗ್ ಎಡಿಟರು ತನ್ನ ಹೆಂಡತಿಗೆ ಮಾರಣಾಂತಿಕವಾಗಿ ಹೊಡೆದಿದ್ದಾನೆ. ಅದು ದೊಡ್ಡ ಸುದ್ದಿ ಆಗಿದೆ. ಇವನನ್ನ ಏನಾದರೂ ಹಂಗೆ ಬಿಟ್ರೆ ಜನ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಗೆರಾವ್ ಮಾಡ್ತಾರೆ. ನಮಸ್ಕಾರ ಸರ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು.